ಇನ್ಸ್ಟಾಗ್ರಾಮ್ ಆಂಟಿಯ ಹಿಂದೆ ಬಿದ್ದವ ಹೆತ್ತವರ ಜೊತೆ ಹೆಂಡತಿಯನ್ನು ದೂರ ಮಾಡಿಕೊಂಡಿದ್ದ. 4 ದಿನದ ಹಿಂದೆ ಸುಂದರಿಯ ತೋಳು ತೆಕ್ಕೆಯಲ್ಲಿದ್ದಾಗಲೇ ಹೆಣವಾಗಿ ಹೋಗಿದ್ದ. ಪ್ರಕರಣದ ಬೆನ್ನು ಹತ್ತಿದ ಪೊಲೀಸರು ಬಿಗ್ ಟ್ವಿಸ್ಟ್ ಕೊಟ್ಟಿದ್ದಾರೆ. ಅಲೆಲೆಲೆಲೆಲೆ, ಒಂದೊಂದು ಫೋಟೋ ಅದ್ಭುತ, ಅಮೋಘ, ಸುಂದರ, ಅತಿ ಸುಂದರ. ಕೈಯಲ್ಲಿ ಕಬಾಬ್, ಪಕ್ಕದಲ್ಲಿ ಮಿಣಿಮಿಣಿ ಮೇಡಮ್, ಬಾಂಡ್ಲಿಲಿ ಕಬಾಬ್ ಬಿಡೋದ, ಆಂಟಿ ಜೊತೆ ಮುತ್ತಿನ ಮಳೆ ಸುರಿಸೋದ, ಹೆಂಡತಿಗೆ ಗೋಲಿ ಹೊಡೆದವ ಆಂಟಿ ಜೊತೆ ಜಾಲಿ ಜಾಲಿ ಅಂತಿದ್ದ. ಊಟಕ್ಕೆ ಕುಂತ್ರೂ ಸೆಲ್ಫಿ, ಬೆಡ್ರೂಮ್ಗೆ ಹೋದ್ರೂ ಸೆಲ್ಫಿ, ನಿಂತಲ್ಲೂ ಸೆಲ್ಫಿ, ಕೂತಲ್ಲೂ ಸೆಲ್ಫಿ. ಇನ್ಸ್ಟಾ ಆಂಟಿ ಹಿಂದೆ ಬಿದ್ದವ ಕ್ಲೀನ್ ಬೋಲ್ಡ್ ಆಗಿ ಹೋಗಿದ್ದ. ಹೆಂಡತಿ ಹೆತ್ತವರನ್ನೆಲ್ಲ ದೂರ ಮಾಡಿಕೊಂಡು ಕೂಲಿಂಗ್ ಗ್ಲಾಸ್ ಗುಲಾಬಿ ಜೊತೆ ಮಧುಮಾಸ ನೋಡ್ತಿದ್ದವ ಘನಘೋರವಾಗಿ ಹೆಣವಾಗಿದ್ದ. ಆಂಟಿ ಜೊತೆ ಮೈ ಮರೆತಿದ್ದಾಗಲೇ ರಕ್ತದ ಕೋಡಿ ಹರಿಸಿದ್ರು. 4 ದಿನದ ಹಿಂದೆ ನಡೆದಿದ್ದ ಥ್ರಿಲ್ಲರ್ ಕ್ರೈಮ್ ಸ್ಟೋರಿಯನ್ನ ಮೈಸೂರು ಪೊಲೀಸರು ಬಟಾಬಯಲು ಮಾಡಿದ್ದಾರೆ. ಕಟ್ಕೊಂಡವಳಿಗೆ ಗೋಲಿ, ಆಂಟಿ ಜೊತೆ ಜಾಲಿ. ಆಂಟಿ ಲವ್ವರ್ ಊರನ್ನೇ ಬೆಚ್ಚಿ ಬೀಳಿಸಿತ್ತು ಮರ್ಡರ್. ಇನ್ಸ್ಟಾಗ್ರಾಮ್ ಪ್ರೀತಿ ಸಂಸಾರಕ್ಕೆ ಸಮಾಧಿ ಅನ್ನೋ ಮಾತು ಮತ್ತೆ ಮತ್ತೆ ನಿಜವಾಗ್ತಿದೆ. ಈತ ಕೂಡ ಇನ್ಸ್ಟಾಗ್ರಾಮ್ ಆಂಟಿ ಹಿಂದೆ ಬಿದ್ದಿದ್ದವ. ಈತನ ಹೆಸರು ಸೂರ್ಯ ಅಲಿಯಾಸ್ ದೊರೆಸ್ವಾಮಿ ಅಂತ. ಮೈಸೂರು ತಾಲೂಕಿನ ಅನುಗನಹಳ್ಳಿ ನಿವಾಸಿ. 6-7 ವರ್ಷದ ಹಿಂದೆ ದೀಪಿಕಾ ಎಂಬಾಕೆಯನ್ನ ಮದುವೆಯಾಗಿದ್ದ ಸೂರ್ಯನಿಗೆ 2 ಮಕ್ಕಳು ಕೂಡ ಇದ್ದಾರೆ. ಆದ್ರೆ ಹೆಂಡತಿ ಮಕ್ಕಳನ್ನ ಮರೆತು ನಿಂತವನಿಗೆ ಇನ್ಸ್ಟಾಗ್ರಾಮ್ ಆಂಟಿ ಮೇಲೆ ಮನಸಾಗಿ ಹೋಗಿತ್ತು. ಬೆಂಗಳೂರು ಮೂಲದ ಶ್ವೇತಾಳ ತಾಳಕ್ಕೆ ಕುಣಿತಿದ್ದವ ಮನೆಗೆ ಕರ್ಕೊಂಡು ಬಂದು ಸಂಸಾರ ಶುರು ಮಾಡಿದ್ದ. ಯಾವಾಗ ಇನ್ಸ್ಟಾ ಆಂಟಿ ಮನೆಗೆ ಬಂದ್ಲೋ ಹೆಂಡತಿ ಮಕ್ಕಳು ದೂರವಾಗಿದ್ರು. ಸುಪನಾತಿ ಶ್ವೇತಾ ಮನೆಯಲ್ಲಿದ್ದಾಗ ಇವ್ರ ಮನೆ ಮುಂದೆ ಯಾರೂ ಹೋಗಂಗಿರ್ಲಿಲ್ವಂತೆ. ಊರೋರ ಮೇಲೆಯೇ ಜಗಳಕ್ಕೆ ಹೋಗ್ತಿದ್ದನಂತೆ. ಮಾರ್ಚ್ 12ನೇ ತಾರೀಕಿನಂದು ಇನ್ಸ್ಟಾ ಆಂಟಿ ಮೈಸೂರಿಗೆ ಬಂದಿದ್ಲು. ಇಬ್ರು ಮನೆ ಸೇರ್ಕೊಂಡಿದ್ದನ್ನ ಊರೋರೆಲ್ಲ ನೋಡಿದ್ರು. ಆದ್ರೆ ರಾತ್ರಿ ಕಳೆದು ಬೆಳಗಾಗೋದ್ರೊಳಗೆ ಸೂರ್ಯ ಹೆಣವಾಗಿ ಹೋಗಿದ್ದ. ಅವತ್ತು ಇಡೀ ಊರಿಗೆ ಅನುಮಾನ ಬಂದಿದ್ದೇ ಈ ಇನ್ಸ್ಟಾ ಬ್ಯೂಟಿ ಶ್ವೇತಾ ಮೇಲೆ. ತನಿಖೆಗಿಳಿದ ಪೊಲೀಸರು ಶ್ವೇತಾಳ ಹಿಂದೆ ಬಿದ್ದಿದ್ದಾರೆ. ಆದ್ರೆ ಇವತ್ತಿನವರೆಗೂ ಇನ್ಸ್ಟಾ ಆಂಟಿ ಕೈಗೆ ಸಿಕ್ಕಿಲ್ಲ. ಹಾಗಂತ ಪೊಲೀಸರೇನೂ ಸುಮ್ಮನಾಗ್ಲಿಲ್ಲ. ಇನ್ನೊಂದು ಆಂಗಲ್ನಲ್ಲೂ ತನಿಖೆ ಶುರು ಮಾಡಿದ್ರು. ಆಗಲೇ ನೋಡಿ ಕೊಲೆ ಹಿಂದಿನ ದ್ವೇಷ ಬಯಲಾಗಿದ್ದು. ಒಂದು ಕಾಲದಲ್ಲಿ ಈ ಶರತ್ ಹಾಗೂ ಸೂರ್ಯ ಕುಚಿಕ್ಕು ಗೆಳೆಯರು. ಆದ್ರೆ ಎಣ್ಣೆ ನಶೆಯಲ್ಲಿ ಗಲಾಟೆ ಮಾಡಿಕೊಂಡವರು ಶತ್ರುಗಳಾಗಿ ನಿಂತಿದ್ರು. ಶರತ್ ಎಲ್ಲೇ ಕಂಡ್ರೂ ಗುರಾಯಿಸ್ತಿದ್ದವ. ನಿನಗೊಂದು ಗತಿ ಕಾಣಿಸ್ತೀನಿ ಅಂತಿದ್ದನಂತೆ. ಹೀಗಾಗಿ ಇವನಿಗೆ ಒಂದು ಗತಿ ಕಾಣಿಸ್ಬೇಕು ಅಂತ ಶರತ್ ಆ್ಯಂಡ್ ಟೀಮ್ ಹೊಂಚು ಹಾಕಿತ್ತು. ಮಾರ್ಚ್ 12ನೇ ತಾರೀಕು ಡ್ರ್ಯಾಗರ್ ಖರೀದಿ ಮಾಡಿದ್ದ ಹಂತಕರ ಪಡೆ ಸೂರ್ಯನ ಪಿನ್ ಟು ಪಿನ್ ಮಾಹಿತಿ ಕಲೆ ಹಾಕಿದ್ರು. ಇವತ್ತು ರಾತ್ರಿಯೇ ಹೆಣ ಉರುಳಿಸಬೇಕು ಅಂತ ಮನೆಗೆ ನುಗ್ಗಿದ್ದವರು ಇನ್ಸ್ಟಾ ಆಂಟಿ ಜೊತೆಗಿದ್ದವನ ರಕ್ತದ ಕೋಡಿ ಹರಿಸಿದ್ರು. ಯಾವಾಗ ಸೂರ್ಯ ರಕ್ತದ ಮಡುವಲ್ಲಿ ಬಿದ್ನೋ ಇನ್ಸ್ಟಾ ಬ್ಯೂಟಿ ಪತ್ರಗುಟ್ಟಿ ಹೋಗಿದ್ದಾಳೆ. ಎಲ್ಲಿ ತನ್ನನ್ನೂ ಕೊಲೆ ಮಾಡ್ತಾರೋ ಅನ್ನೋ ಭಯದಲ್ಲಿ ನಾನು ಇವನ ಹೆಂಡತಿಯಲ್ಲ, ಆಗಾಗ ಬಂದೋಗ್ತಿದ್ದ ಗೆಳತಿ ಅಂತ ಕಾಡಿ ಬೇಡಿದ್ದಾಳೆ. ಹೀಗಾಗಿ ಸೂರ್ಯನನ್ನ ಕೊಂದ ಹಂತಕರು ಮೈಸೂರಿನ ಭೋಗಾದಿವರೆಗೆ ಶ್ವೇತಾಳಿಗೆ ಡ್ರಾಪ್ ಸಹ ಕೊಟ್ಟಿದ್ರಂತೆ. ಅವತ್ತು ಊರು ಬಿಟ್ಟು ಹೋದವಳು ಎಲ್ಲಿ ಹೋದ್ಲು, ಏನಾದ್ಲು ಅನ್ನೋ ಸಣ್ಣ ಸುಳಿವೂ ಸಿಕ್ಕಿಲ್ಲ. ಆದ್ರೆ ಹಂತಕರ ಬೇಟೆಯಾಡಿರೋ ಖಾಕಿ ಪಡೆ ಅಸಲಿ ರಹಸ್ಯ ಬಯಲಿಗೆಳೆದಿದೆ. ಮೇಲ್ನೋಟಕ್ಕೆ ಶ್ವೇತಾಗೂ ಸೂರ್ಯನ ಕೊಲೆಗೂ ಸಂಬಂಧವಿಲ್ಲ ಅನ್ನೋದು ಗೊತ್ತಾಗಿದೆ. ಆದ್ರೂ ಕೂಡ ತಲೆಮರೆಸ್ಕೊಂಡಿದ್ಯಾಕೆ ಅನ್ನೋ ಅನುಮಾನವೂ ಕಾಡ್ತಿದೆ. ಹೀಗಾಗಿ ಇನ್ಸ್ಟಾ ಆಂಟಿಗೂ ಪೊಲೀಸರು ಬಲೆ ಬೀಸಿದ್ದಾರೆ. ಒಟ್ನಲ್ಲಿ ಗೆಳೆಯರ ಜೊತೆಗೆ ಜಿದ್ದು ಕಟ್ಕೊಂಡವ ದುರಂತ ಅಂತ್ಯವಾಗಿದ್ದಾನೆ. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, ನ್ಯೂಸ್ 18 ಮೈಸೂರು.